ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB NTPCಗೆ ಸಂಬಂಧಿಸಿದಂತೆ ಅಂಡರ್ ಗ್ರ್ಯಾಜುಯೇಟ್ದು ಎಕ್ಸಾಮ್ ಡೇಟನ್ನು ಅಫಿಷಿಯಲ್ ಆಗಿ ಈಗ ಪ್ರಕಟ ಮಾಡಿರ್ತಾರೆ. ಎಕ್ಸಾಮ್ ಬಂದು ನಿಮ್ಮದು ಆಗಸ್ಟ್ 7ನೇ ತಾರೀಕಿಂದ ಪ್ರಾರಂಭ ಆಗ್ತದೆ ರೀ. ಇದು ಅಫಿಷಿಯಲ್ ಆಗಿರ್ತದೆ. ಹಾಗಿದ್ರೆ ನಮ್ದಿಲ್ಲಿ NTPCಗೆ ಸಂಬಂಧಿಸಿದಂತ ಆಲ್ರೆಡಿ ಗ್ರ್ಯಾಜುಯೇಷನ್ದು ಎಕ್ಸಾಮ್ ಬರ್ದೀವ್ರಿ. ಎಕ್ಸಾಮ್ ಹೆಂಗಿರೋದಂತ ಗೊತ್ತೈತ್ರಿ. ಮತ್ತು ಹಾಗಿದ್ರೆ ಇಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಎಕ್ಸಾಮ್ ಎರಡು ಇರ್ತಾವೆ ರೀ. CBT 1 ಮತ್ತು CBT 2 ಅಂತ ಇರ್ತಾವೆ. ಸ್ನೇಹಿತರೆ, CBT 1ನಲ್ಲಿ ನಾವು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವು CBT 2 ಎಕ್ಸಾಮ್ಗೆ ಆಯ್ಕೆ ಹಾಕ್ತೀವಿ. ಅದೇ ರೀತಿಯಲ್ಲಿ ಆಯ್ಕೆ ಮಾಡೋ ಪ್ರಕ್ರಿಯೆ 1:20 ಐತೆ, 1:15 ಐತೆ. ಅದೇ ರೀತಿಯಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಂತ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಎಕ್ಸಾಮ್ ಅಂತರೂ ಡೇಟ್ ಫಿಕ್ಸ್ ಆಗ್ಯಾವ, ಟೈಮ್ ಬಾಯಿಲ್ಲ. ಯಾರ್ಯಾರು ಸ್ಟಡಿ ಮಾಡೋಕತ್ತಿಲ್ಲ ನೋಡ್ರಿ, ಕರೆಕ್ಟಾಗಿ ಸ್ಟಡಿ ಮಾಡಿರಿ. ಸ್ಟಡಿ ಮೆಟೀರಿಯಲ್ ಅಂದ್ರೆ ಸ್ಟಡಿ ಮೆಟೀರಿಯಲ್ ತೊಗೊಂಡು ಸ್ಟಡಿ ಮಾಡಿ. ಸ್ನೇಹಿತರೆ, ನೀವೇನಾದರೂ RRB NTPC ಅಂಡರ್ ಗ್ರ್ಯಾಜುಯೇಟ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GKಗೆ ಆಗಿರ್ಬೋದು, GKಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ನಿಮ್ಮ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಅದೇ ರೀತಿ ನಿಮಗೆ ಇಲ್ಲಿ ಪ್ರಚಲಿತ ಘಟನೆ ನೋಟ್ಸು, ಇವೆಲ್ಲ ನೋಟ್ಸ್ ಬಂದು ಕೇವಲ 100 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಮೊದಲಿಗೆ ಬೆಲೆ ಬಂದು 200 ರೂಪಾಯಿ ಇತ್ತು. ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 100 ರೂಪಾಯಿಗಾಗಿ ನೀಡ್ತದೆ. ಯಾಕಪ್ಪ ಅಂದರೆ ಎಕ್ಸಾಮ್ ಕೂಡ ಸಮೀಪ ಬಂದವ್ರಿ, ಇನ್ನು 1 ಮಂತ್ ಐತಿ. ಅದಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಕೇವಲ 100 ರೂಪಾಯಿಗಾಗಿ ನೀಡ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 100 ರೂಪಾಯಿಗಾಗಿ ಈ ಎಲ್ಲ NTPCಗೆ ಸಂಬಂಧಿಸಿದಂತೆ ನೋಟ್ಸನ್ನು ನೀಡಲಾಗ್ತದೆ. ಸ್ನೇಹಿತರೆ, ಇದರ ಜೊತೆಗೆ ನಿಮಗೆ RRB NTPCದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವೆ, ಇವು ಇಂಗ್ಲೀಷ್ನಲ್ಲಿ ಇರ್ತಾವೆ. ಮತ್ತು ಅದೇ ರೀತಿ ಕರೆಂಟ್ ಅಫೇರ್ಸ್ ಕೂಡ ನೀಡಲಾಗ್ತದೆ. ಕರೆಂಟ್ ಅಫೇರ್ಸು ಎಲ್ಲಿವರೆಗಿದೆಪ್ಪ ಅಂದರೆ 2024 ಪೂರ್ತಿ ಇದೆ. ಅದೇ ರೀತಿ 2025 ನಿಮ್ಮದು ಏಪ್ರಿಲ್ವರೆಗೂ ಕೂಡ ನಿಮ್ಮದು ಮೇ ವರೆಗೂ ಕೂಡ ನಿಮ್ಮದು ಕರೆಂಟ್ ಅಫೇರ್ಸ್ ಕೂಡ ನೀಡಲಾಗ್ತದೆ. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ 70 to 80% ಸಿಲೆಬಸ್ ಕವರ್ ಆಗ್ತದೆ. ಇಷ್ಟ ಆದರೆ ನೀವು ಆರಾಮಾಗಿ ಈ ಎಕ್ಸಾಮಲ್ಲಿ CBT 1ನಲ್ಲಿ ಪಾಸ್ ಆಗ್ಬೋದು. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಇಂಟ್ರೆಸ್ಟ್ ಇರೋ ಮಾತ್ರ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ. ಸ್ನೇಹಿತರೆ, ನಿಮ್ಮದು ಅಫಿಷಿಯಲ್ ನೋಟಿಸ್ ಇರ್ತದೆ. ಪೋಸ್ಟ್ ಎಷ್ಟು ಅದಾವೆ ಎಲ್ಲ ಡೀಟೇಲಾಗಿ ನಿಮ್ಗೆ ಗೊತ್ತಿದ್ದೈತಿ. ಅದೇ ರೀತಿ ಇಲ್ಲಿ ಕೂಡ ಪೋಸ್ಟ್ ಹೆಚ್ಚಿಗೆ ಆಗೋ ಸಾಧ್ಯತೆ ಕೂಡ ಇರ್ತದೆ ರೀ. ನೀವು ಆಲ್ರೆಡಿ ನೋಡಿದರೆ RRBದಲ್ಲಿ ಕಾಮನ್ ಆಗಿ ಇಲ್ಲಿ ಪೋಸ್ಟ್ ಕೂಡ ಜಾಸ್ತಿ ಆಗ್ತಾ ಇರ್ತಾವೆ. ಅದು ಈ ಸಾರಿನೂ ಕೂಡ ಆಗೋ ಸಾಧ್ಯತೆ ಐತ್ರಿ. ಸ್ನೇಹಿತರೆ, ಸಿಲೆಬಸ್ ಗೊತ್ತಿಲ್ಲ ಅಂದ್ರೆ ಸಿಲೆಬಸ್ ನೋಡ್ಕೊಂಡ್ಬಿಟ್ರೆ ನಿಮಗೆ ಜನರಲ್ ಅವೇರ್ನೆಸ್ಸು 40 ಪ್ರಶ್ನೆಗಳು ಬರ್ತಾವೆ. ಅದೇ ರೀತಿ ಮ್ಯಾಥಮೆಟಿಕ್ಸು 30 ಪ್ರಶ್ನೆ ಬರ್ತಾವೆ. ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ ಸಂಬಂಧಿಸಿದಂತೆ 30 ಪ್ರಶ್ನೆ. ಟೋಟಲ್ ಆಗಿ 100 ಅಂಕಗಳಿಗಿಂತ ಕೂಡಿದ ನಿಮ್ಮದು ಎಕ್ಸಾಮ್ ಇರ್ತದೆ. ಅದು ಬಂದು ಸಮಯ 90 ನಿಮಿಷದ ಒಳಗಡೆ ನೀವು ಎಕ್ಸಾಮನ್ನು ಮುಗಿಸ್ಬೇಕ್ರಿ. ಇನ್ನು ಅದೇ ರೀತಿ ಇಲ್ಲಿ ನೆಗೆಟಿವ್ ಅಂಕ ಕೂಡ ಇರ್ತದೆ. 3 ತಪ್ಪಾದ್ರೆ 1 ಅಂಕ ಕೂಡ ನಿಮ್ಮದು ಹೋಗ್ತದೆ. ಸ್ನೇಹಿತರೆ, ಇಲ್ಲಿ ಇವೇನಿದೆಲ್ಲ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರ್ತದೆ ರೀ. ನಿಮ್ಮದು MTS ಕತನ 3 ಅಂಕ ಇರಲ್ಲ, ಕೇವಲ 1 ಪ್ರಶ್ನೆಗೆ 1 ಅಂಕ ಇರ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ. ನಾವೀಗ ಆಲ್ರೆಡಿ ಇದೆಲ್ಲ ಗೊತ್ತಿದೆ. ಇಲ್ಲಿ ನೋಡ್ಕೋಬೋದು, ನಿಮ್ಮದು ಇದೆಲ್ಲ ನಿಮ್ದು ಏನಿದೆಯಲ್ಲ ಸಿಲೆಬಸ್ ಆಗಿರ್ತದೆ. ಇನ್ನು ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ನಿಮಗೆ ಸಾಕಷ್ಟು ಅಭ್ಯರ್ಥಿಗಳು ಪಾಸಿಂಗ್ ಮಾರ್ಕ್ಸ್ ಎಷ್ಟಂತ ಕೇಳಿದ್ರಿ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು, ನಿಮ್ಮದು ಮಿನಿಮಮ್ ಪರ್ಸೆಂಟೇಜ್ ಮಾರ್ಕ್ಸ್ ಆಫ್ ಎಲಿಜಿಬಲ್ ಇನ್ CBT 2 ಎಕ್ಸಾಮ್ಗೆ ಅಂತಲೇ ಹೇಳ್ಬೋದು. ಜನರಲ್ ಕ್ಯಾಟಗರಿ ಅಥವಾ ಪಾಸಿಂಗ್ ಮಾರ್ಕ್ಸ್ ಜನರಲ್ ಕ್ಯಾಟಗರಿಗೆ 40% ಅಥವಾ ಅಂದ್ರೆ 40 ಅಂಕ ಪಡಿಬೇಕು. EWSಗೆ 40, OBCಗೆ 30, SCಗೆ 30, STಗೆ 25. ಇಷ್ಟು ಅಂಕನ ನೀವೇನಾದರೂ ಪಡೆದುಕೊಂಡ್ರೆ ನೀವು ಇಲ್ಲಿ ಈ ಎಕ್ಸಾಮಲ್ಲಿ ಪಾಸ್ ಆದಂಗೆ ರೀ. ಪಾಸ್ ಆದಂಗೆ ಅಂದ್ರೆ ಅದ್ರ ನಾವು ಇಲ್ಲಿ CBT ಎಕ್ಸಾಮ್ ಆಯ್ಕೆ ಹಾಕಿವಿ. ಆದರೆ ಇಲ್ಲ ರೀ, ಇಲ್ಲಿ CBT ಎಕ್ಸಾಮ್ ಅಂತೇಳಿ ಇವರು 1:15 ಹಿಡಿತಾರೆ ರೀ. ಇಲ್ಲಿ ನೋಡ್ಬೋದು, ಅದು ಪಾಸಿಂಗ್ ಮಾರ್ಕ್ಸನ್ನು ಯಾಕೆ ಕೊಟ್ಟಾರಪ್ಪ ಅಂದ್ರೆ ಮಿನಿಮಮ್ ಅಂದರೆ ಈಗ ಎಕ್ಸಾಮ್ ಏನಾದರೂ ಟಫ್ ಬತ್ತಪ್ಪ ಅಂದ್ರೆ ಟಫ್ ಅಂದ ಸಮಯದಲ್ಲಿ ಒಬ್ಬೊಬ್ಬರು 28, 25 ಈ ರೀತಿ ಸ್ಕೋರ್ ಆಗಿರ್ತದೆ. ಕ್ಯಾಟಗರಿ ವೈಸ್ ನೋಡ್ತಾ ಬಂದಾಗ ಆಗೇನಾದರೂ ಇಲ್ಲಿ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಅದು ಪಾಸ್ ಆದರೆ ಮಾತ್ರ ನೀವು ಇಲ್ಲಿ ಸೆಕೆಂಡ್ ಎಕ್ಸಾಮ್ಗೆ ಕ್ವಾಲಿಫೈ ಹಾಕಿರಿ. ಇಲ್ಲ ಅಂದರೆ ಇಲ್ಲ. ಉಳಿದಿದ್ದ ಪೋಸ್ಟನ್ನು ಮುಂದಿನ ನೇಮಕಾತಿಗಾದರೂ ಕೂಡ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಆ ರೀತಿಯಲ್ಲಿ ಇರ್ತದೆ. ಪ್ರತಿಯೊಂದು ಸಾರಿ ಕೂಡ ಈಗ ಪ್ರತಿಯೊಂದು ಮಿನಿಮಮ್ ಸ್ಕೋರ್ನ ಇಡ್ತಾರೆ. OBC 30, ಜನರಲ್ 40 ಇದು ಫಿಕ್ಸ್ ರೀ. ಎಲ್ಲ ಎಕ್ಸಾಮ್ಗೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಷ್ಟೇ ಅಲ್ಲ, ಈಗ ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಮಿನಿಮಮ್ ಮಾರ್ಕ್ಸನ್ನು ಇಡಾಕತ್ತಾರೆ ತಿಳಿತಲ್ಲ. ಅದೇ ರೀತಿ ಈಗ ಇಲ್ಲಿದು ಮಾರ್ಕ್ಸ್ ನೀವು ಪಾಸ್ ಹಾಕಿರಿ, ಬಟ್ ನಿಮ್ದು ಇಲ್ಲಿ ಮೆರಿಟಲ್ಲಿ ಕುಂದಿರ್ಬೇಕಪ್ಪ ಅಂದ್ರೆ ಸೆಕೆಂಡ್ ಎಕ್ಸಾಮ್ CBT 2ಗೆ ನೀವೇನಾದರೂ ಆಯ್ಕೆ ಆಗಬೇಕಪ್ಪ ಅಂದರೆ ಇಲ್ಲಿ ಅವರ ಡೈರೆಕ್ಟಾಗಿ ಹೇಳ್ಯಾರ ನೋಡ್ರಿ. ಶಾರ್ಟ್ ಲಿಸ್ಟಿಂಗ್ ಆಫ್ ದ ಕ್ಯಾಂಡಿಡೇಟ್ಸ್ ಫಾರ್ ದ ಸೆಕೆಂಡ್ ಸ್ಟೇಜ್ CBT ಶಾಲ್ ಬಿ ಬೇಸ್ಡ್ ದ ನಾರ್ಮಲೈಸ್ಡ್ ಮಾರ್ಕ್ಸ್ ಅಬ್ಟೇನ್ ದೆಮ್ ದ ಫಸ್ಟ್ ಸ್ಟೇಜ್ CBT ಎಕ್ಸಾಮ್ಗೆ ಹೇಳ್ತಾರೆ. ಹಾಗಿದ್ರೆ ಎಷ್ಟು ಹುದ್ದೆ ಇರುತ್ತಪ್ಪ? ಈಗ 100 ಹುದ್ದೆ ಇದ್ದು ಅಂತ ತಿಗೋರಿ. ಅದಕ್ಕೆ ಇಂಟು 15 ಅಂದ್ರೆ 1:15 ಮಾಡ್ತಾರೆ ರೀ. ಇಲ್ಲಿದೆ ನೋಡ್ರಿ, ಟೋಟಲ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ಸ್ ಟು ಬಿ ಶಾರ್ಟ್ ಲಿಸ್ಟೆಡ್ ಶಾಲ್ ಬಿ 15 ಟೈಮ್ಸ್ ಆಫ್ ದ ಕಮ್ಯುನಿಟಿ ವೈಸ್ ದ ವೇಕೆನ್ಸಿ.
ಏನು ಕೊಟ್ಟಾರ ಟೋಟಲ್ ವೇಕೆನ್ಸಿಗೆ ಇಂಟು 15 ಮಾಡ್ತಾರೆ, ಎಷ್ಟು ಪೋಸ್ಟ್ ಇರುತ್ತಲ್ಲ ಅಷ್ಟಕ್ಕೆ ರೀ. ಹಾಗಿದ್ರೆ ಇದು 1/15 ಕರೀತಾರೆ. ಅಂದರೆ ನಿಮ್ಮದು ಇಲ್ಲಿಗ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ನೀವು ಆಯ್ಕೆ ಆಗ್ಬೇಕಪ್ಪ ಅಂದ್ರೆ ಹೆಚ್ಚಿಗೆ ಯಾರೋ ಒಂದು ಹುದ್ದೆ ಪಾಯಿಂಟ್ ಇತ್ತಪ್ಪ ಅಂದ್ರೆ 15 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಪ್ರತಿಯೊಂದು ಹುದ್ದೆಗೆ 15 ಅಭ್ಯರ್ಥಿಗಳಂದ್ರೆ ಟೋಟಲ್ ವೇಕೆನ್ಸಿ ಎಷ್ಟು ಇರ್ತಲ್ಲ ಇಂಟು 15 ಮಾಡಿದ್ರೆ ಅದಕ್ಕೆ ಅಷ್ಟು ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಸೆಕೆಂಡ್ ಎಕ್ಸಾಮನ್ನು ಬರೆಯೋಕೆ ಕ್ವಾಲಿಫೈ ಆಕ್ಯಾರಿ. ಈ ಥರ ಇಲ್ಲಿ ಜಸ್ಟ್ ಪಾಸ್ ಆದವ್ರಿಗೂ ಕೂಡ ಆಯ್ಕೆ ಸಿಗಬೇಕಪ್ಪ ಅಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ಟಫ್ ಬಂದರೆ ಮಾತ್ರ ಇಲ್ಲಿ ಜಸ್ಟ್ ಪಾಸ್ ಆದವ್ರಿಗೂ ಕೂಡ ಸಿಗುವ ಸಾಧ್ಯತೆ ಇರ್ತದೆ ರೀ. ಟೋಟಲ್ ಆಗಿ ಹೆಚ್ಚಿನ ಅಂಕದಿಂದ ಬರ್ತಾರೆ ಅವರು. ನಿಮ್ಮ ಕ್ಯಾಟಗರಿ ಒಳಗೆ ನೀವು ಕೇವಲ 15 ಜನ ಮಾತ್ರ ಅರ್ಜಿ ಸಲ್ಲಿಸಿದವ್ರು ಇದ್ದರಪ್ಪ ಅಂದ್ರೆ ಅಂಥ ಸಮಯದಲ್ಲಿ ನಿಮ್ಮದು ಸ್ಕೋರ್ ಬರೀ ಎಷ್ಟಿಗೆ 25 ಬೇಕಂತ ಹೇಳ್ಯಾರ ಅವರ. ಈಗ ಎಸ್ ಟಿ ಒಳಗೆ 15 ಮಂದಿ ಇದೀವಿ ರೀ, ಅದ್ರೊಳಗೆ ಒಂದಿಷ್ಟು ಅಭ್ಯರ್ಥಿಗಳು 21 ಅವ್ರನ್ನ 21 ಅಂತ ಕೂಡಿಸಿ ನಾವು 15 ಇದೀವಿ ಅಂದ್ರೆ ಅಂಥ ಸಮಯದಲ್ಲಿ ಏನು ಮಾಡ್ತಾರೆ, ನಿಮ್ಮ 10 ಜನನ ಮಾತ್ರ ಆಯ್ಕೆ ಮಾಡ್ಕೋತಾರೆ. ಯಾಕಪ್ಪ ನೀವು 25 ತೆಗೆದುಕೊಂಡವರು 10 ಜನ ಮಾತ್ರ ಇರ್ತಲ್ಲ, ಅಂಥ 10 ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಮಾಡಿಕೊಂಡು ಉಳಿದ ಅಭ್ಯರ್ಥಿಗಳನ್ನ ತಿರಸ್ಕರಿಸ್ತಾರೆ. ಅಥವಾ ನೀವು ಈಗ ಈ ಎಕ್ಸಾಮ್ ಇಂತ್ರ ನೀವು ಹೊರಗೆ ಬೀಳ್ತೀರಿ. ತಿಳಿತಲ್ಲ, ಇಲ್ಲಿ ಇಂಪಾರ್ಟೆಂಟ್ ಸ್ಕೋರ್ ಪಾಸಿಂಗ್ ಸ್ಕೋರ್ ಅಂತೂ ನೀವು ರೀಚ್ ಮಾಡಲೇಬೇಕ್ರಿ. ಅಂದ ಮಾತ್ರ ನೀವು ಇಲ್ಲಿ CBT ಸೆಕೆಂಡ್ ಎಕ್ಸಾಮ್ಗೆ ಆಯ್ಕೆ ಹಾಕಿರಿ, ಇಲ್ಲ ಅಂದ್ರೆ ಆಯ್ಕೆ ಆಗಲ್ಲ. ಆಯ್ಕೆ ಆಗಾಗೂ ಕೂಡ ಇಲ್ಲಿ ಕಟಪ್ಪನ್ನು ಹಿಡಿತಾರೆ. ಕಟಪ್ ಯಾವ ರೀತಿ ಅಂದ್ರೆ 1/15, ಒಂದು ಹುದ್ದೆಗೆ 15 ಅಭ್ಯರ್ಥಿಗಳಂತ ಹಿಡಿದು ನಿಮ್ಮನ್ನ ಸೆಕೆಂಡ್ ಎಕ್ಸಾಮ್ಗೆ ಆಯ್ಕೆಯನ್ನು ಮಾಡ್ತಾರೆ. ಎಲ್ಲರಿಗೂ ತಿಳಿತಂತ ಅನ್ಕೋತೀನಿ. ಸ್ವಲ್ಪ ನೆಗಡಿ ಕೆಮ್ಮು ಬಂದತ್ರಿ, ಕರೆಕ್ಟಾಗಿ ಮಾತಾಡೋಕ್ಕಾಗತ್ತಿಲ್ಲ. ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು, ಏನಾದರೂ ತಪ್ಪಾದ್ರೆ ಕ್ಷಮಿಸಿ ಸ್ನೇಹಿತರೆ. ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ, ನಾನು CBT 2 ಎಕ್ಸಾಮ್ಗೆ ಆಯ್ಕೆ ಆಗಬೇಕ್ರಿ, ಹಾಗಿದ್ರೆ ನಾನು ಎಷ್ಟು ಸ್ಕೋರನ್ನು ಮಾಡಿದರೆ CBT 2 ಎಕ್ಸಾಮ್ಗೆ ಆಯ್ಕೆ ಹಾಕೇನಂತ ಕೇಳಾಕತ್ತಿದ್ರಿ. ಸ್ನೇಹಿತರೆ, ಇಲ್ಲಿ 1/15 ಹಿಡಿಯೋ ಕಾರಣ ನೀವು ಕೊನೆಯ ಅಭ್ಯರ್ಥಿ ಹಾಕಿರಪ್ಪ ಅಂದರೂ ಕೂಡ ಇಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದು 50+ ಸ್ಕೋರ್ ಆದರೂ ಕೂಡ ಇಲ್ಲಿ ಮಾಡಲೇಬೇಕಾಗ್ತದೆ. ಡಿಪೆಂಡ್ಸ್ ಅಪಾನ್ ಎಕ್ಸಾಮ್ ಮೇಲೆ ಇರ್ತದೆ, ಮತ್ತು ಅಲ್ಲಿ ಅಟೆಂಡ್ ಆದವ್ರ ಮೇಲೆ ಇರ್ತದೆ. ಅಂದ್ರೆ ಕಡಿಮೆ ಅಂದರೂ ಕೂಡ ಒಂದು 45ರಿಂದ 50+ ಆದರೂ ಕೂಡ ಸ್ಕೋರನ್ನು ಮಾಡಿದರೆ ಆರಾಮಾಗಿ ನೀವು ಇಲ್ಲಿ CBT 2 ಎಕ್ಸಾಮ್ಗೆ ಆಯ್ಕೆ ಹಾಕಿರ. ಒಂದು ವೇಳೆ ಏನಾದರೂ ಎಕ್ಸಾಮ್ ಫುಲ್ ಈಸಿ ಇತ್ತಪ್ಪ ಅಂದ್ರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇದಕ್ಕಿಂತ ಸ್ವಲ್ಪ ಸ್ಕೋರ್ ಜಾಸ್ತಿ ಆಗುತ್ತೆ ರೀ. 60 to 70 ಅಥವಾ 65ವರೆಗೂ ಕೂಡ ಹೋಗುವ ಸಾಧ್ಯತೆ ಇರ್ತದೆ ರೀ. ಯಾಕಪ್ಪ ಅಂದ್ರೆ ನಾವೀಗ ಮೊದಲು ಎಕ್ಸಾಮ್ ನಡೆದದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಹೇಳಕ್ಕೆ ಬರ್ತದೆ. ಯಾಕಂದರೆ ಎಕ್ಸಾಮ್ ಈಗ ನಡೆದೇ ಇಲ್ಲ ಇನ್ನೂವರೆಗೂ. ನಡೆದ ಮೇಲೆ ಗೊತ್ತಾಗ್ತದೆ ಈಸಿ ಬರ್ತದೆ ಟಫ್ ಬರ್ತದೆ. ಈಸಿ ಬಂತಂದ್ರೆ ಸ್ಕೋರ್ ಸ್ವಲ್ಪ ಹೈ ಆಗ್ತದೆ, ಸ್ವಲ್ಪ ಈಸಿ ಬಂತಪ್ಪ ಅಂದ್ರೆ ಟಫ್ ಬತ್ತಪ್ಪ ಅಂದ್ರೆ ಸ್ಕೋರ್ ಕಡಿಮೆ ಆಗ್ತದೆ. ತಿಳಿತಲ್ಲ, ಆದ್ರೆ ಮಿನಿಮಮ್ ಆದರೂ ಸ್ಕೋರ್ ಕೂಡ ನಿಮ್ಮ ಕ್ಯಾಟಗರಿಗೆ ಏನು ಕೊಟ್ಟಿರುತ್ತಲ್ಲ ಪಾಸಿಂಗ್ ಮಾರ್ಕ್ಸ್, ಅಷ್ಟಾದರೂ ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬೇಕಾಗ್ತದೆ ನೀವು ಸೆಕೆಂಡ್ ಎಕ್ಸಾಮ್ಗೆ ಆಯ್ಕೆ ಆಗಬೇಕಂದ್ರೂ ಕೂಡ. ತಿಳಿತಲ್ಲ, ಎಲ್ಲ ತಿಳಿತಂತ ಅನ್ಕೊತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೇನಾದರೂ NTPCಗೆ ಸಂಬಂಧಿಸಿದಂತೆ ಪಾಸಿಂಗ್ ಮಾರ್ಕ್ಸ್ದು ಸಿಲೆಬಸ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಕೇವಲ 100 ರೂಪಾಯಿದಲ್ಲಿ ನಿಮಗೆ ಎಲ್ಲ PDF ನೋಟ್ಸನ್ನು ಕೂಡ ಕಳಿಸಿಕೊಡ್ತಾರೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.